ರಮ್ಯಾ, ರಮ್ಯಾ, ನಿಂತ್ಕೋ ರಮ್ಯಾ. ನಾನೇನೋ ಹೇಳಬೇಕು, ನಿಂತ್ಕೋ ರಮ್ಯಾ. ಏನು ಹೇಳಬೇಕು? ಅದೇನು ಹೇಳಿ ಬೇಗ. ಅದೇನು ಹೇಳಬೇಕು ಹೇಳು ರಾಜೇಶ್ ಬೇಗ. ನಿಂತ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಮುಖ ನೋಡ್ಕೊಂಡು ನಮ್ಮಮ್ಮ ಬೈತಾರೆ ಲೇಟ್ ಆದರೆ. ಹೇಳಿ ಬೇಗ ಅದೇನು. ಅದು ಅದು ಏನಿಲ್ಲ ರಮ್ಯಾ, ನಾನು ನಿಂಗೇನೋ ಹೇಳಬೇಕಿತ್ತು. ಅದೇ ಅದು ಇದು ಅಂತ ಹೇಳೋದು ಬಿಟ್ಟು ಅದೇನು ಹೇಳಬೇಕು ಅಂತ ಬೇಗ ಹೇಳಿ. ನಮ್ಮಮ್ಮ ಕಾಯ್ತಾ ಇರ್ತಾರೆ, ನಾನು ಬೇಗ ಹೋಗಬೇಕು. ಏನಿಲ್ಲ ರಮ್ಯಾ, ನನಗೆ ನೀನಂದರೆ ತುಂಬ ಇಷ್ಟ. ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ. ಏನು? ನೀ ನನ್ನ ಇಷ್ಟಪಡ್ತಾ ಇದೆಯಾ? ಈ ಥರ ಹೇಳೋದು ನಿಂಗೇನು ಅನ್ಸಲ್ವಾ? ಇಷ್ಟಪಡೋದಕ್ಕೆ ಏನು ಅನ್ನಿಸ್ಬೇಕು ರಮ್ಯಾ? ನನಗೆ ನೀನಂದರೆ ಇಷ್ಟ. ನಾನು ನಿನ್ನೆ ಮದುವೆ ಆಗೋದು, ಆದರೆ ನಾನು ಇನ್ಯಾರನ್ನೂ ಮದುವೆ ಆಗೋಲ್ಲ ರಮ್ಯಾ. ರಾಜೇಶ್, ಸುಮ್ಮನೆ ಈ ಥರ ಎಲ್ಲ ನಾ ಮಾತಾಡ್ಕೊಂಡು ಬರಬೇಡ ನನ್ನ ಜೊತೆ. ನಾ ಯಾರಾದರೂ ನೋಡಿದ್ರೆ ಏನು ಅಂದ್ಕೋತಾರೆ ಹೇಳು? ನನಗೆ ನೀನಂದರೆ ಇಷ್ಟ ಇಲ್ಲ. ನನಗೆ ನಮ್ಮ ಮನೇಲಿ ಗಂಡು ನೋಡ್ತಾ ಇದ್ದಾರೆ. ನಿನ್ನೆ ಆಲ್ರೆಡಿ ಒಂದು ಗಂಡು ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಾವು ಇವತ್ತು ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಪ್ಲೀಸ್ ನನ್ನ ಪಾಡಿಗೆ ನಾನು ಬಿಟ್ಬಿಡು. ಈ ಥರ ಎಲ್ಲ ಬಂದು ನನಗೆ ಹಿಂಸೆ ಮಾಡಬೇಡ. ಆಲೇ ಒಂದ್ಸತಿನ ಹಿಂಗೆ ನಾನು ಇಷ್ಟಪಡ್ತಿದ್ಯಾ ಅಂತ ಹೇಳಿದ್ದೆ ಅವಾಗಲೇ. ನಾನು ಅವಾಗಲೇ ಹೇಳಿದ್ದೆ ತಾನೇ, ನನಗೆ ನೀನಂದರೆ ಇಷ್ಟ ಇಲ್ಲ, ನಮ್ಮ ಮನೇಲಿ ಯಾರನ್ನು ತೋರಿಸ್ತಾರೋ ಅವ್ರನ್ನೇ ಮದುವೆ ಆಗೋದು ನಾನು ಅಂತನ. ಆದರೂ ಯಾಕೆ ಪದೇ ಪದೇ ಬಂದು ಇದೇ ಥರ ಮಾಡ್ತಾ ಇದೆಯಲ್ಲ ನೀನು? ಆಗಲ್ಲ ರಮ್ಯಾ, ನನಗೆ ನೀನಂದರೆ ಇಷ್ಟ. ನಾನು ನಿನ್ನೆ ಮದುವೆ ಆಗೋದು. ನೀನು ಯಾರನ್ನಾದ್ರೂ ಮದುವೆ ಆದರೆ ನಾನು ಸುಮ್ಮನೆ ಇರಲ್ಲ, ಅಷ್ಟೇ ನೋಡು. ನಿನ್ಗೇನು ತಲೆಗಿಲೆ ಕಟ್ಟಿದ್ಯಾ ರಾಜೇಶ್? ಅಲ್ಲ, ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ ನಾನು ನಾಳೆ ಅವಾಗಲೇ ಹೇಳಿದ್ದೆ ತಾನೇ. ಮತ್ತೆ ಏನಕ್ಕೆ ಇದೇ ಥರ ಟಾರ್ಚರ್ ಕೊಡ್ತಾ ಇದೆಯಾ? ಹಿಂಗೆ ಮಾಡಿದ್ರೆ ನಾನು ನಮ್ಮ ಮನೇಲಿ ಹೇಳ್ಬೇಕಾಗುತ್ತೆ, ಅಷ್ಟೇ ನೋಡು. ಇಲ್ಲ ರಮ್ಯಾ, ನೀನು ನಿಮ್ಮ ಮನೇಲಾದರೂ ಹೇಳ್ಕೊ, ಏನಾದರೂ ಮಾಡ್ಕೊ. ನನಗೆ ನೀನಂದರೆ ಇಷ್ಟ. ನಾನು ನಿನ್ನೆ ಮದುವೆ ಆಗೋದು. ನೀನು ಯಾರನ್ನೂ ಮದುವೆ ಆಗೋದಕ್ಕೆ ಬಿಡಲ್ಲ ನಾನು. ಈ ಥರ ಎಲ್ಲ ಮಾತಾಡಬೇಡ ರಾಜೇಶ್. ನಿಂಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ? ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ 100 ಸಲ ಹೇಳಿದ್ದೀನಿ. ನಿಂಗೇನು ಅನ್ಸಲ್ವಾ ನಿಂಗೆ? ಪ್ಲೀಸ್ ರಮ್ಯಾ, ಅರ್ಥ ಮಾಡ್ಕೊ. ನನಗೆ ನೀನಂದರೆ ತುಂಬ ಇಷ್ಟ ರಮ್ಯಾ. ಪ್ಲೀಸ್ ರಮ್ಯಾ, ನನ್ನ ಮದುವೆ ಆಗು ರಮ್ಯಾ. ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನಿನ್ನ. ಏನು ನೀನು ನನ್ನನ್ನು ಚೆನ್ನಾಗಿ ನೋಡ್ಕೋತೀಯಾ? ನೀನು ಇರೋದು ನೋಡು, ನೀನು ಆಸೆ ನೋಡು ಇರೋದು ನೀನು ಹೆಂಗಿದ್ಯಾ ಅಂತನ. ನನಗೆ ನೀನು ಇಷ್ಟ ಇಲ್ಲ ಅಂತ ಅಂದ್ರೂ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೆಯಾ. ಇನ್ನು ಮದುವೆ ಆದರೆ ನೀನು ಇನ್ನೆಷ್ಟು ಟಾರ್ಚರ್ ಕೊಡೋಣ ಹೇಳಿ ನನಗೆ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಒಂದು ಹುಡುಗನ ನೋಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಹುಡುಗ ನೋಡ್ಕೊಂಡು ಹೋಗಿದ್ದೆ. ನಾನು ಅವ್ರನ್ನೇ ಮದುವೆ ಆಗೋದು. ನನಗೆ ಅವರಂದರೆ ತುಂಬ ಇಷ್ಟ ಆಗಿದ್ದಾರೆ. ಈ ಥರ ಏನಾದರೂ ನಾನು ಹಿಂದೆ ಇನ್ನೊಂದು ಸಲ ಬಂದರೆ ನಾನು ಸುಮ್ಮನೆ ಇರಲ್ಲ ನೋಡು. ನಮ್ಮ ಅಪ್ಪಗೆ ಹೇಳ್ಬಿಟ್ಟು ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ಬೇಕಾಗುತ್ತೆ ಅಷ್ಟೇ. ಯಾರಿಗಾದ್ರೂ ಹೇಳ್ಕೊ ರಮ್ಯಾ, ನನಗೆ ನೀನಂದರೆ ಇಷ್ಟ ಅಷ್ಟೇ. ಬೇಕಾದರೆ ನಿಮ್ಮ ಮನೇಲೇ ಬಂದು ಕೇಳಲ್ಲ ನಾನು? ನಿಂಗೇನು ಒಂದ್ಸಲ ಹೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನನಗೆ ನೀನು ಇಷ್ಟ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಬಂದು ಕೇಳಿ ಏನು ಮಾಡ್ತೀಯಾ ಹೇಳು? ಪ್ಲೀಸ್ ರಮ್ಯಾ, ಈ ಥರ ಎಲ್ಲ ಮಾತಾಡಬೇಡ ನೀನು. ನನಗೆ ನೀನನ್ನು ಬಿಟ್ಟು ಇರೋಕ್ಕಾಗಲ್ಲ. ಅದು ಹೆಂಗೆ ಬೇರೆಯವ್ರನ್ನ ಮದುವೆ ಆಗ್ತೀಯೋ ನಾನು ನೋಡ್ತೀನಿ. ಪ್ಲೀಸ್ ರಾಜೇಶ್, ಈ ಥರ ಎಲ್ಲ ಮಾತಾಡಬೇಡ. ನನಗೆ ನಮ್ಮ ಅಪ್ಪರು ಒಂದು ಗಂಡು ನೋಡ್ತಾ ಇದ್ದಾರೆ ಆಲ್ರೆಡಿನ. ಪ್ಲೀಸ್ ನನಗೆ ಅವ್ರ ಜೊತೆ ಮದುವೆ ಆಗಿ ಇರೋದಕ್ಕೆ ಬಿಡು. ಈ ಥರ ಎಲ್ಲ ಮಾಡಬೇಡ ನೀನು. ಸುಮ್ಮನೆ ಮರ್ಯಾದೆ ಕಳಿಬೇಡ ನಮ್ಮ ಅಪ್ಪ ಅಮ್ಮಂದು ಎಲ್ಲರೆದ್ರಿಗೂ. ಮರ್ಯಾದೆ ಹೋದರೆ ನಮ್ಮ ಅಪ್ಪ ಅಮ್ಮ ತಲೆ ಎತ್ಕೊಂಡು ಬದುಕಲ್ಲ. ಪ್ಲೀಸ್ ರಾಜೇಶ್, ಅರ್ಥ ಮಾಡ್ಕೊ. ನನಗೆ ನೀನಂದರೆ ಇಷ್ಟ ಇಲ್ಲ. ನೀನು ಯಾರಾದರೂ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊ. ನನಗೆ ನೀನಂದರೆ ಇಷ್ಟ ಇಲ್ಲ ರಾಜೇಶ್. ಎಷ್ಟತ್ರೂ ಅಷ್ಟೇ ಕಣೆ, ನನಗೆ ನೀನಂದರೆ ಇಷ್ಟ. ನಾನು ಆ ಹುಡುಗರ ಮನೆ ಹತ್ರನೇ ಹೋಗಿ ಹೇಳ್ತೀನಿ, ನಾನು ಆ ಹುಡುಗಿ ಇಷ್ಟಪಡ್ತಾ ಇದ್ದೀವಿ ಅಂತನ. ನಾನು ಯಾವಾಗ ನಿನ್ನ ಇಷ್ಟಪಡ್ತಾ ಇದ್ದೀನಿ ರಾಜೇಶ್? ಸುಮ್ಮನೆ ಯಾಕೆ ಸುಳ್ಳು ಹೇಳ್ತಾ ಇದೆಯಾ ಇಲ್ಲದೆಲ್ಲನ? ನನಗೆ ಗೊತ್ತಿಲ್ಲ. ನಾನು ನಿನ್ನನ್ನು ಮದುವೆ ಆಗಬೇಕು ಅಷ್ಟೇ. ನಾನು ಆ ಹುಡುಗರ ಮನೆ ಹತ್ರನೇ ಹೋಗಿ ನಾನು ಅವಳು ಇಷ್ಟಪಡ್ತಾ ಇದ್ದೀವಿ ಅಂತಲೇ ಹೇಳ್ತೀನಿ. ನೀವು ಬರಬೇಡಿ ಇನ್ನೊಂದ್ಸಲನ ಅಲ್ಲಿಗೆ ಅಂತನ. ಇದ್ಯಾರು? ನಮ್ಮ ರಮ್ಯಾ ಇದ್ದಂಗೈತಲ್ಲ. ಯಾಕೆ ಹುಡುಗಿ ಹಿಂಗಳ್ತಾ ಐತಲ್ಲ? ನೋಡೋಣ ಅದೇನಂತಾನೆ. ರಮ್ಯಾ, ಯಾಕಮ್ಮ ಹಿಂಗಳ್ತಾ ಇದೆಯಾ? ಏನಾಯ್ತು? ಯಾರ ಆ ಹುಡುಗ? ಏನಾಯ್ತು ಹಂಗಳ್ತಾ ಇದೆಯಲ್ಲ? ಯಾಕೆ ಹುಡುಗ ಹಂಗೆ ನಿಂತೈತೆ? ಅಜ್ಜಿ, ಈ ಹುಡುಗ ರಾಜೇಶ್ ಅಂತನ ಅಜ್ಜಿ. ನಮ್ಮ ಕಾಲೇಜಲ್ಲಿ ಜೊತೆಲೇ ಓದ್ತಾನೆ. ಇವನು ಒಂದ್ಸಲ ನನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತನ ಅವಾಗ ಹೇಳಿದ್ದ. ನನಗೆ ನೀನು ಇಷ್ಟ ಇಲ್ಲ ಅಂತನ ಅವಾಗಲೇ ಹೇಳಿದ್ದೆ ಅಜ್ಜಿ. ಆದರೂ ಇವಾಗ ಮತ್ತೆ ನಮ್ಮ ಊರಿಗೆ ಹುಡುಕೊಂಬಂದಿದ್ದಾನೆ ನೋಡಜ್ಜಿ. ನೀನಂದರೆ ನನಗಿಷ್ಟ ಅಂತನ. ನಾನು ನಿನ್ನನ್ನು ಮದುವೆ ಆಗ್ತೀನಿ. ನಿನ್ನೆ ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಬಿಡಲ್ಲ. ಬಂದು ನೋಡ್ಕೊಂಡು ಹೋಗಿರೋರ್ಗು ಹೋಗಿ ಹೇಳ್ತೀನಿ, ನಾನು ಆ ಹುಡುಗಿ ಇಷ್ಟಪಡ್ತಾ ಇದ್ದೀವಿ ಅಂತನ ಏನೇನೋ ಹೇಳ್ತಾ ಇದ್ದೆ ನೋಡಜ್ಜಿ. ಏಯ್, ಯಾವನ್ನ ನೀನು? ನಮ್ಮ ಹುಡುಗಿಗೆ ಬಂದು ಹಿಂಗೆ ತೊಂದರೆ ಕೊಡ್ತಾ ಇದೆಯಲ್ಲ? ಯಾವ ಊರ್ಲ ನಿಂದು? ನೀನು ಯಾರು ನಮ್ಮಿಬ್ರು ಮಧ್ಯೆ ಬರೋದಕ್ಕೆ? ನಿನ್ಗೇನು ಅಧಿಕಾರ ಇದೆ? ನಾನು ಅವಳನ್ನ ಇಷ್ಟಪಡ್ತಾ ಇದ್ದೀನಿ, ಅವಳು ನನ್ನ ಇಷ್ಟಪಡ್ತಾ ಇದ್ದಾಳೆ. ನಮ್ಮಿಬ್ರು ಮಧ್ಯೆ ಬರೋದಕ್ಕೆ ನೀನು ಯಾರು? ಇದೇ ನಮ್ಮ ರಮ್ಯಾ ಹಿಂಗೆ ಹೇಳ್ತಾ ಇದ್ದಾನೆ. ನೀನು ಅವ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲಮ್ಮ. ಇಲ್ಲ ಅಜ್ಜಿ, ನನಗೆ ನಿಜ ನಾನು ಅವ್ನ ಇಷ್ಟಪಡ್ತಾನೇ ಇಲ್ಲ. ಆದರೂ ಅವನು ಈ ಥರ ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಅವ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಅಜ್ಜಿ. ಹೇಯ್, ತಿಕ್ಕ ಮುಚ್ಕೊಂಡು ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಏನಿಲ್ಲ ಕಣ್ಲ. ನಮ್ಮೂರ ಮಧ್ಯಕ್ಕೆ ನಿಲ್ಲಿಸಿ ಹಗ್ಗ ಕಟ್ಟಿ ಹೊಡಿತೀವಿ ನೋಡು. ಅದೇನು ಬೊಗಳ ಕರೆಕ್ಟಾಗೆ? ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ನನ್ನ ಇಷ್ಟ. ನಾನು ಯಾರನ್ನಾದ್ರೂ ಇಷ್ಟಪಡ್ತೀನಿ, ನಾನು ಯಾರನ್ನಾದ್ರೂ ಮದುವೆ ಆಗ್ತೀನಿ. ನನಗೆ ಅವಳಂದರೆ ಇಷ್ಟ, ನಾನು ಅವಳನ್ನೇ ಮದುವೆ ಆಗೋದು. ಬೇರೆ ಯಾರನ್ನೂ ಮದುವೆ ಆಗಲ್ಲ. ಅವಳಿಗೂ ಬೇರೆ ಯಾರನ್ನೂ ಮದುವೆ ಆಗೋದಕ್ಕೆ ಬಿಡಲ್ಲ. ನೀನು ಯಾರು ಅದೆಲ್ಲ ಕೇಳೋಕ್ಕೆ ಅಂತ?
ಅಲ್ಲ ಈ ಟುದ್ದೆ ಇದ್ದಿ ಎಷ್ಟು ಮಾತಾಡ್ತಿದ್ಯಲ್ಲ ನನ್ನ ಎದುರಿಗೆ ನೀನು ಇನ್ನ ಹುಡುಗಿ ಎದುರಿಗೆ ಇನ್ನೆಷ್ಟು ಮಾತಾಡಿರಣ ನೀನು ಅಂತನ ನೀನು ಈಗ ಮಾಡಿಸ್ತೀನಿರಲ್ಲ ಗಾಚಾರ ಬಿಡಿಸ್ತೀನಿ ಇವತ್ತು. ನೀನೇನಾದರೂ ಮಾಡ್ಕ, ನನಗೆ ರಮ್ಯಾ ಅಂದರೆ ಇಷ್ಟ, ನನಗೆ ಅವಳು ಬೇಕಷ್ಟೇ, ನಾನು ಅವಳನ್ನೇ ಮದುವೆ ಆಗೋದು. ನನ್ನ ಎದುರಿಗೆ ಎಷ್ಟು ಮಾತಾಡ್ತಿದ್ಯಲ್ಲ ಈರಲ್ಲ ಮಾಡಿಸ್ತೀನಿ ನಿನಗೆ ಇವತ್ತು ಗಾಚಾರ ಕೆಟ್ಟೇವೆ. ಗಾಚಾರ ಕೆಟ್ಟು ನಮ್ಮೂರಿಗೆ ಕಾಲಿಕ್ಕಿದೆಯಾ ಇವತ್ತು. ಕಾಲ ಕೈಯ ಮುರ್ಕಂಡೆ ಹೋಗೋದು ನೀನಿರು, ಮಾಡಿಸ್ತೀನಿ ಇರು. ಅವ್ರ ಅಪ್ಪಂಗೆ ಫೋನ್ ಮಾಡಿ ಕರಿತೀನಿ ಬರಲಿ. ಯಾರಿಗಾದ್ರೂ ಫೋನ್ ಮಾಡಿ ಕರ್ಕ, ನನಗೇನಾಗಬೇಕು? ಅವ್ರ ಅಪ್ಪನ ಅಲ್ದಿದ್ರೆ ಅವ್ರ ಮಾವನ ಕರ್ಕ, ನನಗೇನಾಗಬೇಕು ಹೇಳು? ಕರಿ ಅವ್ರನ್ನೂ, ಕರೆದ ಮೇಲೆ ಗೊತ್ತಾಗುತ್ತೆ ತಾನೆ ನಮ್ಮ ವಿಷಯ. ಅವರಿಗೆ ಗೊತ್ತಾದರೆ ಮದುವೆ ಮಾಡ್ತಾರೆ ಅಷ್ಟೇ. ಮದ್ವೆ ಮಾಡ್ತಾರ ತಿಥಿ ಮಾಡ್ತಾರ ಗೊತ್ತಾಗುತ್ತಿರು ಮಗ್ನೆ ನೀನು. ಈ ಟುದ್ದ ಇದೀಗ ಎಷ್ಟು ಮಾತಾಡ್ತಿದ್ಯಾ ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ. ಓಹೋ, ನಮ್ಮೂರ ಹೆಣ್ಮಕ್ಳಿಗೆ ಬಂದಿಲ್ಲಿ ತೊಂದರೆ ಕೊಡ್ತಾ ಇದೀಯ. ಪೊಲೀಸ್ ಸ್ಟೇಷನ್ಗೆ ಹಾಕಿ ರುಪ್ಸಿರ ಅವಾಗ ಬುದ್ಧಿ ಬರುತ್ತೇನೋ ನಿನಗೆ. ಪೊಲೀಸ್ಗನ ಹೇಳ್ಕೈ, ಮಿನಿಸ್ಟ್ರಿಗನ ಹೇಳ್ಕಳಜಿ, ನನಗೇನಾಗಬೇಕು? ನನಗೆ ರಮ್ಯಾ ಅಂದರೆ ಇಷ್ಟ, ನಾನು ರಮ್ಯನೇ ಮದುವೆ ಆಗೋದು ಅಷ್ಟೇ. ನೀನು ಯಾಕ ಬಾಯಿ ಮಾತಾ ಕೇಳ್ತಾ ಇಲ್ಲ? ಇರು ಮಾಡ್ತೀನಿ ನಿನಗೆ. ಹಲೋ ಹಲೋ, ಎಲ್ಲಿದ್ಯಾ ರಂಗಯ್ಯ? ಮಂತಾಗಿದ್ಯಾನೋ? ಊನಜಿ ಮಂತಾಗಿದ್ದೀನಿ, ಹೇಳು. ಯಾಕೆ ಫೋನ್ ಮಾಡಿದ್ಯಲ್ಲ? ಏನೂ ಇಲ್ಲ, ಲಕ್ಷ್ಮಮ್ಮ ಇದ್ರಲ್ಲಿ. ಈ ಊರಿಂದೆ ಒಂದು ರೋಡ್ ಐತಲ್ಲ, ಅಲ್ಲಿ ಕರ್ಕೊಂಬಾರ್ಲಾ ಒಂದಿಟ್ಟು. ಯಾಕಜ್ಜಿ, ಏನಾಯ್ತು ಅಂಥದ್ದು? ಏನಾಯ್ತು ಹೇಳಜ್ಜಿ? ಇಲ್ಲಿ ಯಾವ್ದ ಹುಡ್ಗ ರಮ್ಯಂಗ್ ಬಂದು ನಾನು ನಿನ್ನ ಇಷ್ಟಪಡ್ತೀನಿ, ನಾನು ನಿನ್ನೆ ಮದ್ವೆ ಆಗೋದು ಅಂತನ ಗೋಳೈಕಂತಾವನಿ. ಬಾರ್ಲಾ ಇಲ್ಲಿ ಕರ್ಕೊಂಡು. ಇದೇನಜ್ಜಿ ಹಿಂಗೆ ಹೇಳ್ತೀಯಾ? ಯಾರು ಜನ ಇಲ್ವೇನಜ್ಜಿ ಅಲ್ಲಿ? ಯಾರು ಇಲ್ಲ, ಅದಕ್ಕೆ ಕರ್ಕೊಂಬಾ ಅಂತ ಹೇಳ್ತಾ ಇರೋದು. ಕರ್ಕೊಂಬಾ ಇಲ್ಲಿ. ಸರಿ ನಮ್ಮ ಬಂದೇ ಇರು. ಇರು, ಅವ್ರ ಅಪ್ಪಂಗೆ ಫೋನ್ ಮಾಡಿದ್ದೀನಿ, ಬತ್ತಾನೆ. ಏರಿಕ್ಕಿಸ್ಕೊಂಡು ಹೋಗಿವಿಂತೆ. ಬರ್ಲ ಹೇಳಜ್ಜಿ, ನಾನೇನು ಎದುರ್ಕೊಂಬಲ್ಲ. ಯಾವನ್ ಇವ್ನು ಹೇಳು? ಯಾವನ್ ಇಷ್ಟಪಟ್ಟಿದ್ದೆ ನೀನು? ಇಷ್ಟಪಟ್ಟಿದ್ಯಲ್ಲ ನೀನು. ನಾವು ಮದುವೆಗೆ ಮಾಡಬೇಕು ಅಂತ ಮನೆಗೆ ಹುಡುಗರು ಹುಡುಕ್ತಿದ್ರೆ ನೀನು ನೋಡಿರಿ ಇಷ್ಟಪಟ್ಟು ಹಿಂಗೆ ಊರಿಗೆ ತಂದು ರಾಡುರಂಪ ಮಾಡ್ತಾ ಇದ್ಯೆ. ನಿನ್ಗೇನು ಮಾನ ಮರ್ಯಾದೆ ಐತೆ ಇಲ್ವೇ? ರಂಗ ಸುಮ್ಮನಿರ್ಲ ನೀನು. ಆ ಹುಡುಗಿ ಈಗಲೇ ಗೋಳಾಡ್ತಾ ಐತೆ. ಆ ಹುಡುಗಿನ ಬಯಕ್ಕೆ ಹೋಗ್ಬೇಡ. ನಿಮ್ಮ ಹುಡುಗಿದು ಏನು ತಪ್ಪಿಲ್ಲ. ಈ ನನ್ನ ಮಗ ಇದಾನಲ್ಲ, ಇವನೇ ಬಂದು ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಅದು ಇದು ಏನೋ ಪುರಾಣ ಹೊಡಿತಾ ಇರೋದು. ಅವನ್ನ ವಿಚಾರಿಸ್ಕೊ ಒಂದಿಟ್ಟು. ಯಾವನ್ ನೀನು? ಅಲ್ಲ, ನಮ್ಮ ಹುಡ್ಗಿಗೆ ಬಂದು ಇಷ್ಟೊಂದು ಇದನ್ನು ಮಾಡ್ತಾ ಇದೆಯಲ್ಲ, ನಿನಗೆ ಎಷ್ಟು ಧೈರ್ಯ ಇರಬೇಕು ಅಂತನ. ಓ, ನೀವೇನಾ ಇವರಪ್ಪ? ಹಂಗಾದ್ರೆ ನನಗೆ ಮಾವ ಆಗಬೇಕು. ನಾನು ನಿಮ್ಮ ಹತ್ರನೇ ಬರೋಣ ಅಂತ ಅಂದ್ಕೊಂಡಿದ್ದೀರಾ? ನೀವೇ ನನ್ನ ಹತ್ರ ಬಂದಿದ್ದೀರಾ? ಏನಿಲ್ಲ ಮಾವ, ನಾನು ನಿನ್ನ ಮಗಳನ್ನ ಇಷ್ಟಪಡ್ತಾ ಇದ್ದೀನಿ. ಹಂಗೇನಾ? ನಿನ್ನ ಮಗಳು ನನ್ನ ಇಷ್ಟಪಡ್ತಾ ಇದ್ದಾಳೆ, ಅದಕ್ಕೆ ನಾವಿಬ್ಬರು ಮದುವೆ ಆಗೋಣ ಅಂತ ಇದ್ದೀವಿ. ನಿಮ್ಮ ಒಪ್ಪಿಗೆ ಬೇಕು ನನಗೆ. ಏನು ಹೇಳ್ತಾ ಇದ್ದಾನೆ ರಮ್ಯಾ ಅವನು? ನೀನು ಅವನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲೇ. ಏನೇ ನೀನು ಇಷ್ಟಪಡ್ತಾ ಇದ್ದೇನೆ ಅವನ್ನ? ಅಲ್ಲ, ಇಲ್ಲಿ ಊರ್ ಮುಂದಕ್ಕೆ ತರಬೇಕು ಅಂತ ಇದ್ದೇನೆ. ಇಷ್ಟು ದಿವಸ ನಮ್ಮ ಮಾನ ಮರ್ಯಾದೆ ನಮ್ದ ಅಲ್ಲ, ನಮ್ಮ ಮಾನ ಮರ್ಯಾದೆ ತೆಗ್ದಾಕ್ತಿದ್ಯಲ್ಲೇ. ಏನು ಬಂದಿರೋದೆ ನಿಂಗೆ ಗೊತ್ತು? ನಿಮ್ಮಂಥ ಮಕ್ಳು ಏನಕ್ಕೆ ನಮಗೆ? ಮೊನ್ನೆ ಗಂಡ ಬತ್ತೈತೆ ಅಂದಾಗ್ಲೇನ ಹೇಳ್ಬೇಕಿತ್ತಲ್ವೇನೆ? ಬೊಗಳಿದ್ರೆ ನಾನು ಯಾರನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ಅವನ್ನೇ ಆಗೋದು ಅಂತಾನೆ ಸುಮ್ಮನಾಗ್ತಿದ್ವಿ ತಾನೆ. ಇವನ್ಗೆ ಕೊಟ್ಟು ಮದುವೆ ಮಾಡಿ ಇವಾಗ ಯಾಕೆ ಹಿಂಗೆ ತದ್ನಿದ್ಯಾ? ಅಮ್ಮ ಇಲ್ಲ ಕಣಮ್ಮ, ನನಗೆ ನಿಜ ನಾನು ಇವ್ನ ಇಷ್ಟಪಡ್ತಾ ಇಲ್ಲ. ನಿನ್ನಾಣೆಗೂ ನಾನು ಇಷ್ಟಪಡ್ತಾ ಇಲ್ಲ ಕಣಮ್ಮ. ಇವನು ನಮ್ಮ ಸ್ಕೂಲಿಗೆ ಓದ್ತಾನೆ, ನಮ್ಮ ಕಾಲೇಜಲ್ಲಿ ರಾಜೇಶ್ ಅಂತಾನೆ. ಅವಾಗ ಇಷ್ಟಪಡ್ತೀನಿ ಅಂತ ಹೇಳಿದ್ದ. ನಾನು ಇಷ್ಟಪಡಲ್ಲ ನಿನ್ನ, ನನಗೆ ನೀನಂದರೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮ ತೋರಿಸೋ ಹುಡುಗನೇ ಮದುವೆ ಆಗೋದು ಅಂತ ಹೇಳಿದ್ದೆ. ಇವಾಗ ನನಗೆ ಗಂಡು ಬಂದಿರೋ ವಿಷಯ ಕೇಳ್ಕೊಂಡು ಬಂದವನೇ ಕಣಮ್ಮ. ನಾನು ನಿನ್ನೆ ಮದುವೆ ಆಗೋದು, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನೀನು ನನ್ನ ಇಷ್ಟಪಡ್ತಾ ಇದೀಯಾ ಅಂತಾನೆ ಎಲ್ಲರ ಕೈಲಿ ಹೇಳಿ ಸುಳ್ಳಾದರೂ ಮದುವೆ ಕ್ಯಾನ್ಸಲ್ ಮಾಡಿ ನಿನ್ನೆ ಮದುವೆ ಆಗೋದು ಅಂತ ಹೇಳ್ತಾವನೆ ಕಣಮ್ಮ. ನಿಜ ನನಗೆ ಇವನು ಅಂದರೆ ಇಷ್ಟ ಇಲ್ಲ ಅಮ್ಮ. ಅಲ್ಲ ಕಣ್ಲ ಮಗ, ನಿನ್ಗೆ ಎಷ್ಟಿರ್ಬೇಕಲ್ಲ ಗಾಚಾರ. ನಮ್ಮೂರಿಗೆ ಬಂದು ನನ್ನ ಮಗಳು ನಿನ್ನ ಗೋಳೈಕಂತಿದ್ಯಲ್ಲ ನೀನು, ಎಷ್ಟಿರ್ಬೇಕು ಅಮ್ರಮತ್ ನಿನ್ಗೆ ಅಂತನ? ಅವಳು ಇಷ್ಟಪಡ್ತಾವಳೆ, ನಿಮಗೆ ಎದ್ರುಕೊಂಡು ಹೇಳ್ತಾ ಇಲ್ಲ ಅಷ್ಟೇನಾ? ಇಲ್ಲ ಕಣಮ್ಮ, ನಿನ್ನಾಣೆಗೂ ನಾನು ಅವ್ನ ಇಷ್ಟಪಡ್ತಾ ಇಲ್ಲ ಕಣಮ್ಮ. ಅವಾಗಲೇ ಬೊಗಳಕ್ಕೆ ಏನಾಗಿತ್ತು? ಹಿಂಗೆ ಯಾವ್ದೋ ಹುಡುಗ ಬಂದು ಹಿಂಗೆ ಹೇಳೈತೆ ಅಂತಾನೆ ಅವಾಗಲೇ ಹೇಳಿದ್ರೆ ಇಷ್ಟೊತ್ತಿಗೆ ಗಾಚಾರ ಬಿಡಿಸ್ತಿದ್ವಾ ಇವನ್ಗೆ? ಇನ್ನೊಂದ್ಸತಿ ನೀನು ಸುದ್ದಿಗೆ ಬರ್ದಂಗೆ ಮಾಡ್ತಾ ಇದ್ವಾ? ಇವಾಗ ತಲೆಗೆ ಬಂದಾಗ ಹೇಳಕ್ ಬಂದಿದ್ಯಾ ಇಲ್ಲಿ? ಆವಾಗ ಸುಮ್ಮನಾಗಿದ್ದ ಕಣಮ್ಮ. ಇವಾಗ ಬಂದವ್ ನೋಡಮ್ಮ, ನನಗೆ ಇವನಂದ್ರೆ ಇಷ್ಟ ಇಲ್ಲ ಅಂತ ಅವತ್ತೇ ಎಲ್ಲರ ಎದುರಿಗೂ ಹೇಳಿದ್ದೆ. ಬೇಕಾದ್ರೆ ನನ್ನ ಫ್ರೆಂಡ್ ಜ್ಯೋತಿ ಇದ್ದಳಲ್ಲ, ಅವಳನ್ನೇ ಕೇಳಮ್ಮ. ಸರಿ ಬಿಡು, ನೀನು ಯಾಕೆ ಕಳ್ತೀಯ? ನಿಂದೇನು ತಪ್ಪಿಲ್ಲ ಅಂದ್ಮೇಲೆ ನೀನೇನು ಗೋಳಾಡ್ತಿದ್ಯಾಳು? ನಿಮ್ಮ ಅಪ್ಪ ವಿಚಾರಿಸ್ಕೊಂತೈತ ಅವನ್ನ. ಅಲ್ಲ, ನೀನು ನಮ್ಮ ಗಾಚಾರ ಕೆಟ್ಟು ನಮ್ಮ ಊರಿಗೆ ಕಾಲಿಕ್ಕಿದ್ಯಾ ಮಗನೇ? ಇವತ್ತು ಮಾಡ್ತೀನಿರು. ಹಣ ತಪ್ಪಾಯ್ತು ಬಿಡೋಣ, ಇನ್ನೊಂದ್ಸತಿ ನಿಮ್ಮ ಊರಿಗೆ ಕಾಲಿಕ್ಕಲ್ಲ, ಬಿಟ್ಬಿಡೋಣ ನನ್ನ. ನಿಮ್ಮ ಮಗಳು ನನ್ನೇನು ಇಷ್ಟಪಡ್ತಾ ಇಲ್ಲ, ನಾನೇ ಅವಳನ್ನ ಇಷ್ಟಪಡ್ತಾ ಇದ್ದಿದ್ದು. ಮದುವೆ ಆಗ್ತೀನಿ ಅಂತ ನಾನೇ ಅವಳಿಗೆ ಟಾರ್ಚರ್ ಕೊಡ್ತಿದ್ದು. ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ, ಬಿಟ್ಬಿಡೋಣ ನನ್ನ. ಬತ್ತೀಯ ಇನ್ನೊಂದ್ಸತಿ ನಮ್ಮ ಊರಿಗೆ ಹುಡಿಕೊಂಡು ನನ್ನ ಮಗಳನ್ನ? ಮಗನೇ, ನಿನಗೆ ಗಾಚಾರ ಕೆಟ್ಟೈತಿ ಇವತ್ತು. ಕೈಯ ಕಾಲ ಮುರ್ದೆ ಕಳ್ಸೋದು ನಿಂಗೆ. ಆಕ್ರಿ ಇನ್ನೊಂದೆರಡು ಅವನಿಗೆ, ಇನ್ನೊಂದೆರಡು ಆಕ್ರಿ ಅವನಿಗೆ. ಇನ್ನೊಂದು ದಿವ್ಸ ನಮ್ಮ ಮಗಳ ಹೆಸರು ಬಾಯಕ್ಕೆ ಬರಬಾರ್ದು ಅವನಿಗೆ. ಅಣ್ಣೋ ಬಿಟ್ಬಿಡೋಣ, ನನಗೆ ನಿನ್ನ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡೋಣ. ನಿನ್ನ ಮಗಳ ಹೆಸ್ರು ಹೇಳಲ್ಲ ಇನ್ನೊಂದ್ಸತಿ ನಾನು. ನಿಮ್ಮ ಊರ ಕಡೆಗೂ ತಲೆ ಹಾಕಲ್ಲ, ಬಿಟ್ಬಿಡೋಣ ನನ್ನ. ಇನ್ನೊಂದು ದಿವಸ ಏನೋ ನಮ್ಮ ಊರ ಕಡೆಗೆ ತಲೆ ಹಾಕಿ ಮಲಗಿದ್ಯಾ ಅಂದರೆ ಮಗನೇ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬೇಡ ಕಣ್ರಂಗಯ್ಯ, ಇವ್ನ ನಂಗೆ ಬಿಡ್ಬೇಡ. ಇವನ್ನ ಪೊಲೀಸ್ಗೆ ಇಡಿಸ್ಕೊಡು.
ಒಂದೆರಡು ದಿನ ಜೈಲಾಗ ಮುದ್ದೆ ಮುರಿಲಿ ಮಗ, ಅವಾಗ ಬುದ್ಧಿ ಬರ್ತೈತಿ ಅವ್ನಿಗೆ. ಇನ್ನೊಂದು ದಿವಸ ಯಾರ ಜೀವನದಾಗೂ ಆಟ ಆಡ್ಬಾರ್ದು, ಯಾರೇ ಮನೆ ಹೆಣ್ಮಕ್ಳು ಜೀವನದಾಗೂ. ನನ್ನ ಮಕ್ಕಳಿಂದನೇ ಎಷ್ಟೋ ಮನೆ ಹೆಣ್ಮಕ್ಳು ಎದ್ರುಕೊಂಡು ಅಪ್ಪ ಅಮ್ಮಂಗೆ ಎದ್ರುಕೊಂಡು ಹೇಳ್ದೇನೆ ಸಮಾಜಕ್ಕೆ ಎದ್ರುಕೊಂಡು ಅದು ಇದು ಮಾಡ್ಕೊಂಡು ಸತ್ತೋಗ್ತಾರೆ. ಈ ನನ್ನ ಮಕ್ಳು ಇದ್ರಿನ್ನೇನು ಬಿಟ್ರಿನ್ನೇನು ಹೇಳು. ಫೋನ್ ಮಾಡು, ಪೊಲೀಸರು ಬಂದು ಇಟ್ಕೊಂಡು ಹೋಗ್ಲಿ ಎಲ್ಡ, ಗೂಸ ಕೊಡ್ಲಿ ಪೊಲೀಸರು ಒಂದು ಎಲ್ಡ, ಆವಾಗ ಬೂದ್ ಬರ್ತೈತಿ ಅಂತ ನನ್ನ ಮಕ್ಕಳಿಗೆ. ಅಣ್ಣ ಹಂಗೆ ಮಾಡಬೇಡ ಕಣಣ್ಣ, ಇನ್ನೆಂದೂ ನಿಮ್ಮೂರ ಕಡೆಗೆ ಸವಾಸಕ್ಕೆ ಬರಲ್ಲ ಕಣಣ್ಣ, ಬಿಟ್ಬಿಡೋಣ, ನಾನು ಹೋಗ್ಬಿಡ್ತೀನಿ ನಮ್ಮೂರಿಗೆ. ಅಣ್ಣ ಹಂಗೆ ಮಾಡಬೇಡ ಕಣಣ್ಣ. ಇನ್ನೊಂದು ದಿವಸ ಏನೋ ನಮ್ಮೂರ ಕಡೆಗೆ ತಲೆ ಹಾಕಿದ್ಯಾ ಅಂದ್ರೆ ಮಗ್ನೆ ಗಾಚಾರ ಬಿಡಿಸ್ಬಿಡ್ತೀನಿ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನೋಡು. ಇನ್ನೊಂದ್ಸತಿ ನಮ್ಮ ಮನೆ ಹೆಣ್ಮಕ್ಳು ಸುದ್ದಿಗೆ ಏನ ಬಂದಿದ್ಯಾ, ಇಲ್ಲ ನಮ್ಮೂರ ಹೆಣ್ಮಕ್ಳು ಸುದ್ದಿಗೆ ಬಂದಿದ್ಯಾ ಅಂದ್ರೆ ಆಹಾ ಏನ್ ಸಾದ್ರ ತಿಳ್ಕೊಂಡಿದ್ಯಾ ನಮ್ಮೂರನ್ನ ನೀನು? ಇಲ್ಲ ಕಣಕ್ಕ, ಇನ್ನೆಂದೂ ಬರಲ್ಲ ಕಣಕ್ಕ ಈ ಕಡೆ. ನಿಮ್ಮೂರು ಹೆಣ್ಮಕ್ಳು ಸವಾಸಕ್ಕೆ ಹೋಗಲ್ಲ, ಬಿಟ್ಬಿಡಕ್ಕ, ನೀನು ಗಂಡಂಗೆ ಹೇಳಕ್ಕೆ ಬಿಡಕ್ಕೆ. ಮಗನೇ ತಿರುಗಿ ನೋಡ್ದಂಗೆ ಹೋಗ್ತಾ ಇರ್ಬೇಕು ಇಲ್ಲಿಂದ. ಇವಾಗ ಇನ್ನೊಂದ್ಸತಿ ಏನನ ಈ ಕಡೆಗೆ ಬಾ, ಕಾಲು ಮುರಿದು ಕೈ ಕೊಡ್ತೀನಿ ಮಗನೇ. ಸುಮ್ಮನಿರಮ್ಮ, ನೀನು ಯಾಕೆ ಹೇಳ್ತಿದ್ಯಾ? ನಿಂದೇನು ತಪ್ಪಿಲ್ಲ ಅಂದಮೇಲೆ ಇಂಥ ನನ್ನ ಮಕ್ಕಳಿಗೆಲ್ಲ ಎದುರ್ಕೊಳಕ್ಕೆ ಹೋಗ್ಬಾರ್ದು, ಸುಮ್ಮನಿರ್ಬೇಕು. ಹೆಣ್ಮಕ್ಳು ಧೈರ್ಯವಾಗಿರೋದು ಕಲಿಬೇಕು ಈ ಕಾಲದಾಗೆ. ಊರಮ್ಯ, ನೀನ್ ಇಷ್ಟೊಂದು ಸಾಫ್ಟ್ ಆಗಿದ್ರೆ ಏನಿಲ್ಲ, ಉರಿದ್ ಮುಕ್ಬಿಡ್ತಾರೆ ಈಗಿನ ಕಾಲದಾಗ ಜನ. ಹೆಣ್ಮಕ್ಳು ಧೈರ್ಯವಾಗಿರೋದನ್ನ ಕಲಿಬೇಕು, ತಪ್ಪಿಲ್ಲ ಅಂದಮೇಲೆ ಯಾವನಿಗೂ ತಲೆ ತಗ್ಸಕ್ ಹೋಗ್ಬಾರ್ದು ತಪ್ಪಿಲ್ಲದ ಮೇಲೆ. ಇನ್ನೊಂದ್ಸತಿ ಹೇಳಜ್ಜಿ, ಎಲ್ಲದಕ್ಕೂ ಎದ್ರಕಂಡ್ ಸಾಯ್ತೈತೆ. ಏನೊಂದು ಈಟು ಹಿಂಗಂಬಕ್ಕಿಲ್ಲ, ಆಲೆ ಕಿಸಿ ತಕೊಂತೈತಿ. ಇಷ್ಟೊಂದು ಕಿಸಿಯೋದು ಹೋಗಿ ಬೇರೆ ಊರಾಗ ಒಕ್ಕಲ್ತನ ಮಾಡ್ತೈತೆ ಇದು. ಸುಮ್ನಿರ್ ಲಕ್ಷ್ಮಕ್ಕ, ಕಲ್ತ್ಕೊಂತಾಳೆ ಬತ್ತನ ಇನ್ನೂ. ಏನು ಅವಳಿಗೇನು ಇನ್ನೂ ಯಾವ ವಯಸ್ಸಾಗೈತೆ, ಕಲ್ತ್ಕೊಂತಾಳೆ. ಸುಮ್ನಿರ್, ನೀನು ಯಾಕೆ ಅವಳನ್ನ ಬೈತಿದ್ಯಾ? ಈಗಲೇ ಗೋಳಾಡ್ತಾಯ್ತದು. ಸುಮ್ನಿರ್ ರಮ್ಯಾ, ಎದ್ರಕಣಕ್ಕೆ ಹೋಗ್ಬೇಡ. ಇನ್ನೊಂದ್ಸತಿ ಯಾವನ ಬಂದ್ರೆ ನಿಮ್ಮ ಅಪ್ಪ ಹಿಂಗ ಇಲ್ಲ ನಿಮ್ಮೂರಾಗಿ ನಮ್ಮೂರಲ್ಲಿ ಯಾರನ್ನ ಕಾಮ್ಲಿ ಅವ್ರಿಗೆ ಹೇಳ್ಬಿಡು, ಏನು ಎದ್ರಕಣಕ್ಕೆ ಹೋಗ್ಬೇಡ. ಅವ್ರು ಏನಂದ್ಕೊಂತಾರೆ ಇವ್ರು ಏನಂದ್ಕೊಂತಾರೆ ಅಂತನ. ನಮ್ಮೂರಾಗ ಏನು ಗೊತ್ತಲ್ಲ ನಿಂಗೆ, ತಪ್ಪಿಲ್ಲದ ಮೇಲೆ ಯಾರ ಕಡೆಗಾದ್ರೂ ಸಪೋರ್ಟ್ ಮಾಡ್ತಾರೆ, ತಪ್ಪಿಲ್ದಾರ ಕಡೆಗೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ಅಜ್ಜಿ, ಹಂಗೆ ಮಾಡ್ತೀನಿ. ಮಂತಕ್ಕೆ ಹೋಗಿ ಮಗ ತೊಳ್ಕೊಂಡು ಊಟ ಮಾಡೋಗು. ಯಾಕೆ ಅಳ್ತಾ ಕುಂತಿದ್ಯಾ? ಏನೋ ಆಗೈತೆ ಅಮ್ಮಂಗಿ. ತಪ್ಪಿಲ್ಲದ ಮೇಲೆ ಎದ್ರಕಣಕ್ಕೆ ಹೋಗ್ಬಾರ್ದು ಕಣಮ್ಮ. ತಪ್ಪಿದ್ರೆ ಮಾತ್ರ ಎದ್ರಕೋಬೇಕು, ಸರಿನೇ? ನಡಿ, ಕರ್ಕೊಂಡು ನಡಿ ಲಕ್ಷ್ಮಕ್ಕ ಮಂತಕ್ಕೆ. ನಿಂಗೆ ಹೊಲ್ತಕ್ಕೆ ಹೋಗಿ ಬರ್ತೀನಿ. ನೋಡ್ರಪ್ಪ, ಆ ಹುಡ್ಗಿದು ಇನ್ನೇನು ಮದುವೆ ಸೆಟ್ ಆಗಂಗೈತೆ. ಈ ಟೈಮಲ್ಲಿ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಬಂದವನಲ್ಲ ಅವನು, ಇನ್ನೆಂತನಿರ್ಬೇಕು ಹೇಳ್ರಿ? ಇಂಥವ್ರು ಎಲ್ಲ ಊರಾಗೂ ಇದ್ದೇ ಇರ್ತಾರೆ. ಯಾರಾದ್ರೂ ಮನೆ ಹೆಣ್ಮಕ್ಳನ್ನ ಜೀವನ ಹಾಳು ಮಾಡಬೇಕು ಅಂತಾನೆ ಕಾಯ್ಕೊಂಡಿರ್ತಾರೆ. ಹೆಣ್ಮಕ್ಳಾದರೂ ಹುಷಾರಾಗಿರ್ಬೇಕು. ತಮ್ಮ ತಪ್ಪಿಲ್ಲ ಅಂದಮೇಲೆ ಎದ್ರಕಣಕ್ಕೆ ಹೋಗ್ಬಾರ್ದು. ಇಂಥ ನನ್ನ ಮಕ್ಕಳಿಗೆಲ್ಲನ ಧೈರ್ಯವಾಗಿ ಎದುರಿಸ್ಬೇಕು. ಯಾರಾದ್ರೂ ಮನೇಲಿ ಹೇಳ್ಕೋಬೇಕು ಇಂಥವೆಲ್ಲ ಮುಚ್ಚಿಟ್ಕೊಂಡಷ್ಟು ನಮಗೇನೆ ಸಮಸ್ಯೆಗಳಾಗ್ತವೆ. ಅದಕ್ಕೆ ಎದ್ರಕಳಕ್ಕೆ ಹೋಗ್ಬಾರ್ದು. ಎದ್ರುಕೊಂಡಷ್ಟು ಎದುರಿಸ್ತಾರೆ ಇಂಥ ನನ್ನ ಮಕ್ಕಳು. ಅವಾಗ ಹೆಣ್ಮಕ್ಳುಗಳ ಎದ್ರಕಳಕ್ಕೆ ಹೋಗ್ಬಾರ್ದು. ಮನೇಲಿ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡ್ರಪ್ಪ. ಈ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ. ಯಾರೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ನಮಗೂ ಉತ್ಸಾಹ ಬರುತ್ತೆ. ವೀಡಿಯೋಸು ಮಾಡ್ತಾ ಇದ್ದೀವಿ ಕಷ್ಟಪಟ್ಟು, ಸಬ್ಸ್ಕ್ರಿಪ್ಷನ್ನೇ ಬರ್ತಾ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ.